ನನಗೂ ನೋಡಿ ಅಕ್ಕಿ ಬಿಡಬೇಕು ಅಂತ ಆಸೆ ಏನಿಲ್ಲ, ಬಟ್ ಆದರೆ ಈ ಸರಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಫೋರ್ಸ್ ಮಾಡಿದ್ದಕ್ಕೆ ಒಂದು 6 ಅವರ್ ಅಕ್ಕಿ ಬಿಟ್ಟಿದ್ದೀನಿ. ಅದರಲ್ಲಿ 10 ನಿಮಿಷ ಕಮ್ಮಿ ಇದೆ. ಆ ಡ್ಯೂಟಿ ಮಾಡೋಷ್ಟೊತ್ತಿಗೆ ಸಾಕು ಆಗಿಬಿಡುತ್ತೆ. ಶೋಕಿ ಬ್ರೀಡಿಂಗ್ಗೆ ಸರ್ ಇದು ಹಾಡಿರೋ ಅಕ್ಕಿ. ನಾನು ಹೇಳೋದು ಬ್ರೀಡಿಂಗ್ ಅಂತ ಹೇಳಿ ಕೊಡ್ತಾ ಇರ್ತೀನಿ. ತುಂಬ ಒಳ್ಳೆ ಹೆಣ್ಪಟ್ಟ ಇದು, 2 ದಸ್ತ ಹೆಣ್ಪಟ್ಟ ಇದು. ಒಂದು 5 ಮುಕ್ಕಾಲು 6 ಗಂಟೆ ತುಂಬ ಚೆನ್ನಾಗಿ ಆಡಿದೆ. ಯಾಕೆ ಏನಂದರೆ ಈಗ ಏನು ತೋರಿಸ್ತೇವೆ ಜೊತೆ ಪಟ್ಟಾಗ್ಲು ಅದ್ರ ತಂದೆ ಸರ್ ಇದು. ತುಂಬ ಒಳ್ಳೆ ಗಂಡು ಸರ್, ಗ್ರೀನ್ ಶೇಡು ತಾಯಿಲ್ ಸೈಡ್ ಬರ್ತಾ ಇರೋದು ಸರ್. ಈಗ ನೋಡಿದ್ರೆ ಒಂದು ಜಾಕ್ ಗಂಡು ಅಂತ ಹಾಕಿರ್ತೀನಿ ಸರ್. ಇದು ನೀಲಮ್ ಜಾಕಲ್ ಅಕ್ಕಿ ಸರ್. ಇದು ಆಡಿರೋ ಅಕ್ಕಿನೇ. ಇದು ತಮಿಳ್ನಾಡಿಂದ ತಂದಿರ್ತಾರೆ. ಒಂದು 11 ಚಿಲ್ಲರೆ ಆಡಿರುತ್ತೆ ಸರ್. ಈಗ ನೋಡಿದ್ರೆ ಆನೆಕಲ್ಲಲ್ಲಿ ಒಂದು ಹೆಣ್ಣು ಒಂದು ಹಾಕಿರ್ತೀನಿ ಸರ್. ಇದು ಆಡಿರೋ ಹೆಣ್ಣು ಸರ್, ಒಂದು 8 ಚಿಲ್ಲರೆ ಆಡಿರೋ ಹೆಣ್ಣಿದು. ನಮ್ಮ ಪ್ಯಾಲೇಸ್ ಗುಟ್ಟಿಲಿ ಹತ್ರ ಆಡಿರೋ ಹೆಣ್ಣಿದು ಸರ್. ಈಗ ನೋಡಿದ್ರೆ ಒಂದು ದುಬಾಸ್ ಹೆಣ್ಣು ಹಾಕಿರ್ತೀನಿ. ನೋಡೋಕೆ ಥರ ಕಾಣ್ತಾ ಇರುತ್ತೆ, ಬಟ್ ದುಬಾಸಲ್ಲಿ ಅಕ್ಕಿ ಸರ್. ಇದು ತುಂಬ ಒಳ್ಳೆ ಹೆಣ್ಣು, ಒಳ್ಳೆ ಬ್ಲೂ ಶೇಡ್ ಅಂಥದ್ದು ಸರ್. ಇದು ತುಂಬ ಓವರ್ ಸೈಜ್ ಇರೋಲ್ಲ, ಬಟ್ ಮೀಡಿಯಮ್ ಗಂಡಿದು. ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಸರ್. ಇದು ಬಿಟ್ಟಿರೋ ಇಲ್ಲ, ಲೈನೇಜ್ಗೋಸ್ಕರ ಹಂಗೆ ಹೊಡೆದಿಟ್ಟಿರ್ತಾರೆ ಪಾಪ. ಸುಮಾರು ಜನ ಲಾಸ್ಟಲ್ಲಿ ರೇಗ್ದಾರಾಗ್ಲಿ ಹಾಕಿದ್ನಲ್ವಾ ಸರ್, ಹೆಣ್ಣು ಅಂತ ಸುಮಾರು ಜನ ಫೋನ್ ಮಾಡಿದ್ರು. ಅದು ಎಷ್ಟು ಜನಕ್ಕೆ ಮತ್ತೆ ಫೋನ್ ಮಾಡಿ ವಾಪಸ್ ಕೊಡೋದು ಗೊತ್ತಾಗಿಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ. ಬನ್ನಿ ಸರ್ ನೋಡೋಣ ಫ್ರೆಂಡ್ಸ್. ನೋಡಿ ಈಗ ನಾನು ಸಬ್ಜಾ ಒಂದು ಹಾಕಿರ್ತೀನಿ, ಕನಕ್ಪುರದ ಅಕ್ಕಿ ಫ್ರೆಂಡ್ಸ್. ಇದು ತುಂಬ ಒಳ್ಳೆ ಗಂಡುಪಟ್ಟ. ಇದು ಯಾರ್ದು ಅಂತ ಗೊತ್ತಿಲ್ಲ. ಫ್ರೆಂಡ್ಸ್ ಗೋಪಾಲ ಇರಲ್ಲ ಫ್ರೆಂಡ್ಸ್ಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಸ್ಪೆಷಲ್ ನ್ಯೂಸ್ ಇದೆ ಕತಂಗಗಳದ್ದು. ಬನ್ನಿ ಫ್ರೆಂಡ್ಸ್ ನೋಡೋಣ. ಈಗ ಫಸ್ಟ್ ಒಂದು ಮೀಟ್ರ್ ಗೇಜ್ ಗಂಡು ನೋಡೋಣ. ಇರೋ ಸರ್ ನೋಡಿ, ಇದು ಮೀಟ್ರ್ ಗೇಜಲ್ಲಿ ಅಕ್ಕಿ. ಇದು ತುಂಬ ಒಳ್ಳೆ ಗಂಡುಪಟ ಸರ್. ಇದು 2 ದಸ್ತ ಅಕ್ಕಿ. ಇದು ಏನೋ ಸ್ವಲ್ಪ ತೊಂದರೆ ಆಗಿದ್ದರಿಂದ ಅಕ್ಕಿ ಇದು ಬಿಡೋಕ್ಕಾಗಿಲ್ಲ. ಇದು ಲೈನೇಜ್ಗೆ ಬ್ರೀಡ್ಗೆ ತುಂಬ ಚೆನ್ನಾಗಿರುತ್ತೆ. ಗರಿಗಳು ನೋಡ್ಬೋದು, ಬಾಲ ಕಂಡೀಷನ್ ನೋಡ್ಬೋದು ನೋಡಿ ಸರ್. ಇದೊಂದು ಕಣ್ಣೊಂದು ಹೋಗಿರುತ್ತೆ ಅದಕ್ಕೆ ಸರ್. ನೋಡಿ ಇದೊಂದು ಕಣ್ಣೊಂದು ಹೋಗಿರುತ್ತೆ, ಬಟ್ ಇದು ಕಲಂಕ ಕಣ್ಣಿದು. ಇದು ಬಿಳೆ ಕಣ್ಣು ಬ್ರೀಡಿಂಗ್ಗೆ ಸರ್. ಗಂಡು ಇದು ಮೀಟ್ರ್ ಗೇಜಲ್ಲಿ ಅಕ್ಕಿ. ಇದು ಕೊಂಡ್ಕೊಳ್ಟಿ ಅಂತ ಸೂಪರ್ ಕೊಂಡ್ಕೊಳ್ಟಿ ಇರುತ್ತೆ ಸರ್. ಇದು ಯಾರನ್ನ ಇಂಟ್ರೆಸ್ಟ್ ಇರೋ ಬ್ರೀಡಿಂಗ್ ಆರಾಮಾಗಿ ಬ್ರೀಡಿಂಗ್ ಮಾಡ್ಕೋಬೋದು ಸರ್. ಬ್ರೀಡಿಂಗ್ ಅಂತ ಯಾವುದೇ ಅಂತ ತೊಂದರೆ ಇರೋಲ್ಲ, ಗ್ಯಾರಂಟಿ ಇರುತ್ತೆ. ಶೇಪು ಅಷ್ಟೇ ಒಳ್ಳೆ ಶೇಪೇನೆ ಮೀಟ್ರ್ ಗೇಜಲ್ಲಿ. ಬಾಲನೂ ಅಷ್ಟೇ ಮೀಡಿಯಮ್ ಇರುತ್ತೆ. ಕೈಲಿ ಇಟ್ಕೊಂಡು ಗಾಬ್ರಿಗೆ ಆ ಥರ ತೋರಿಸ್ತಾ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ಸೂಪರಾಗಿರುತ್ತೆ. 1000 ರೂಪಾಯಿ ಆಗುತ್ತೆ ಸರ್. ಇದು ಬ್ರೀಡಿಂಗ್ಗೆ ಪಾಪ ಒಂದು ಕಣ್ಣು ಬೇರೆ ಇಲ್ಲ, ಬಟ್ ಬ್ರೀಡಿಂಗ್ಗೆ ಗ್ಯಾರಂಟಿ ಇರುತ್ತೆ ಸರ್. ಇದು ಸರ್ ಈಗ ನೋಡಿದ್ರೆ ಒಂದು ರೇಗ್ದರ್ ಪಿಲಂಕ ಒಂದು ಹೆಣ್ಪಟ್ಟ ಒಂದು ಹಾಕಿರ್ತೀನಿ ಸರ್. ಗಂಡ್ಪಟ್ಟ ಒಂದು 4 ಚಿಲ್ಲರೆ ಆಡಿರುತ್ತೆ. ಹೆಣ್ಪಟ್ಟ ಇದು ಹೊಡೆದಿದ್ದೀವಿ ಹೆಣ್ಪಟ್ಟ. ಬನ್ನಿ ಸರ್ ನೋಡೋಣ. ಗರಿ ಹೊಡೆದಿರ್ತಾರೆ, ಸಿಂಗಲ್ ಟೈಲು, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಬಾಲ ಕಂಡೀಷನ್ ನೀವು. ರೆಕ್ಕೆ ಹೊಡೆದಿರ್ತಾರೆ ಹೆಣ್ಪಟ್ಟ ಅಂತ. ಲೈಟ್ ಲಾಲ್ ಕಟ್ಟಿರುತ್ತೆ. ಕೊಂಡ್ಕೊಳ್ಟಿ ನೋಡೋಣ. ಗ್ರೀನ್ ಶೇಡ್ ಮಿಕ್ಸ್ ಇರುತ್ತೆ. ನಾಲ್ಕರಿಂದ 5 ಕಳಿ ಪಟ ಸರ್. ಇದು ಒಂದು 1000 ರೂಪಾಯಿ ಆಗುತ್ತೆ ಸರ್. ಇದು ಸರ್ ನೋಡಿದ್ರೆ ಇವಾಗ ಕತಂಗ ಒಂದು ಪಿಲಂಕ ಒಂದು ಹಾಕಿರ್ತೀನಿ ಸರ್. ಗೆರ್ವಾದಲ್ಲಿ ಇಲ್ಲ, ಇದು ಕತಂಗಲ್ಲಿ ಅಕ್ಕಿ. ಇದು ತುಂಬ ಒಳ್ಳೆ ಅಕ್ಕಿ ಸರ್, ಟಾಪ್ ಕ್ಲಾಸ್ ಅಂತ ಅಕ್ಕಿ ಇದು. ಬನ್ನಿ ಸರ್ ನೋಡೋಣ. ಇರಮ್ಮ ಏನು ಮಾಡಲ್ಲ. ಗರಿಗಳು ನೋಡ್ಬೋದು ಸರ್. ಆಡಿರೋ ಅಕ್ಕಿ ಸರ್. ಇದು ಒಂದು 7 ಚಿಲ್ಲರೆ ಆಡಿರೋ ಅಂತ ಅಕ್ಕಿ ಇದು. ಬಟ್ ಏನಂದರೆ ಇದು ತುಂಬ ಮೇಲಾಗ್ತಾ ಇದೆ. ಸಿಂಗಲ್ ಟೈಲು ನೋಡ್ಬೋದು. ಮಾರ್ಕಿಂಗು ತುಂಬ ಚೆನ್ನಾಗಿರುತ್ತೆ. ಕೊಂಡ್ಕೊಳ್ಟೆ ಅಂತ ಸೂಪರಾಗಿರುತ್ತೆ ಸರ್. ಗ್ರೀನ್ ಮಿಕ್ಸ್ ಇರುತ್ತೆ. ಶಾರ್ಟ್ ಬೇಕು, ಗುಂಡು ತಲೆ, ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಬ್ರೀಡಿಂಗ್ಗೆ ಸರ್. ಇದು ಹಾಡಿರೋ ಅಕ್ಕಿ. ನಾನು ಹೇಳೋದು ಬ್ರೀಡಿಂಗ್ ಅಂತ ಹೇಳಿ ಕೊಡ್ತಾ ಇರ್ತೀನಿ. ತುಂಬ ಒಳ್ಳೆ ಹೆಣ್ಪಟ್ಟ ಇದು. 2 ದಸ್ತ ಹೆಣ್ಪಟ್ಟ ಇದು. ಒಂದು 5 ಮುಕ್ಕಾಲು 6 ಗಂಟೆ ತುಂಬ ಚೆನ್ನಾಗಿ ಆಡಿದೆ. ಯಾಕಂದ್ರೆ ಏನಂದರೆ ಅಕ್ಕಿ ತುಂಬ ಮೇಲಾಗ್ತಾ ಇದೆ. ಅವ್ರಿಗೆ ಕೆಳಗಡೆ ಬೇಕಂತೆ, ಇದು ತುಂಬ ಮೇಲಾಗ್ತಾ ಇದೆ. ಬ್ರೀಡಿಂಗ್ ಅಂತ ಹೇಳಿ ಹಾಕಿರ್ತೀನಿ. ತುಂಬ ಒಳ್ಳೆ ಹೆಣ್ಣು ಸರ್. ಇದು ಒಂದು 3 ಆಗುತ್ತೆ ಸರ್. ಇದು ಆಡಿರೋ ಅಕ್ಕಿ 3 ಆಗುತ್ತೆ ನೋಡಿ ಸರ್. ಇವಾಗ ಹಾಕಿದ್ನಲ್ವಾ, ಅದರದ್ದೇ ಸೊಂಟ ಅಣ್ಣ. ಇದು ಸ್ವಲ್ಪ ಮಿಸ್ಟೇಕಾಗಿ ಗಂಡ್ಪಟ ಬಿಡೋ ಬದಲು ಅವ್ರು ಹೆಣ್ಪಟ ಬಿಟ್ಟಿದ್ದಾರೆ. ಇದು ಬಿಟ್ಟಿಲ್ಲ, ಹೆಣ್ಪಟ ಅಂತ ಹೊಡೆದಿಟ್ಟಿದ್ದಾರೆ. ಇದು ಬಿಟ್ಟಿಲ್ಲ. ಇದು ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರಿಸಲ್ಟ್ ಅಂತೂ 100% ತುಂಬ ಚೆನ್ನಾಗಿರುತ್ತೆ ಸರ್. ಗರಿಗಳು ನೋಡ್ಬೋದು, 2ನೇ ದಸ್ತದ. ಇದು ತುಂಬ ಚೆನ್ನಾಗಿರುತ್ತೆ. ಬ್ರೀಡಿಂಗ್ ಇಟ್ಕೋಬೋದು. ಬಾಲ ಕಂಡೀಷನು ನೋಡ್ಬೋದು, ಸೂಪರಾಗಿರುತ್ತೆ. ಕೊಂಡ್ಕೊಳ್ಟಿ ನೋಡಿ ಸರ್. ಲೈಟ್ ಅನಾರಿ ಇರುತ್ತೆ. ಗ್ರೀನ್ ಹೆವಿ ಗ್ರೀನ್ ಇರುತ್ತೆ ಇದರಲ್ಲಿ. ಕಪ್ಪು ಪತ್ಲಿಂದ ಔಟರ್ ರಿಂಗು ನೋಡ್ಬೋದು, ತುಂಬ ನೀಟಾಗಿ ಕಾಣ್ತಾ ಇರುತ್ತೆ. ಬ್ರೀಡಿಂಗ್ ಅಂತೂ ತುಂಬ ಒಳ್ಳೆ ಅಕ್ಕಿ ಸರ್. ಇದು ಕತಂಗಲ್ಲಿ ಬಾರ ಕತಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಇದೊಂದು 3 ಆಗುತ್ತೆ ಸರ್. ಇದು 3000 ಆಗುತ್ತೆ. ಬ್ರೀಡಿಂಗ್ ಅಂತ ಹೇಳಿ ಪಟ್ಟ ಬಿಡ್ಬೋದು ಸರ್. ಏನು ತುಂಬ ಮೇಲಾಗ್ತಾ ಇದೆಯಂತೆ, ನಾವು ಸೆಟ್ ಮಾಡ್ಕೋಬೇಕು. ಕೆಳಗಡೆ ಕೈ ಸೆಟ್ ಮಾಡಿಕೊಂಡು ಒಂದು ಸೆಟ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ.
ಈಗ ಏನು ತೋರಿಸ್ತೀವಿ ಜೊತೆ ಪಟ್ಟಾಗ್ಲು ಅದ್ರ ತಂದೆ ಸರ್ ಇದು ತುಂಬ ಒಳ್ಳೆ ಗಂಡು ಸರ್. ಗ್ರೀನ್ ಶೇಡು ತಾಯಿಲ್ ಸೈಡ್ ಬರ್ತಾ ಇರೋದು. ಬಟ್ ಗಂಡಂತೂ ತುಂಬ ಒಳ್ಳೆ ಶೇಪು, ತುಂಬ ಒಳ್ಳೆ ಬಾಜಿನೂ ಸೂಪರ್ ಬಾಜಿ ಇರುತ್ತೆ ಇದರಲ್ಲಿ. ಶಾರ್ಟ್ ಬೇಕು ಗುಂಡು ತಲೆ ನೋಡ್ಬೋದು ಸರ್. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು, ಮೀಡಿಯಮ್ ಇರುತ್ತೆ, ತುಂಬ ಅಗಲ ಇರೋಲ್ಲ. ಬಾಲ ಕಂಡೀಷನ್ ನೋಡ್ಬೋದು ನೀವು. ಸಿಂಗಲ್ ಟೈಲ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಗಾಬರಿ ಇದೆ ಸ್ವಲ್ಪ ಅಕ್ಕಿ ಕೈಯಲ್ಲಿ ನಿಂತ್ಕೋತಾ ಇಲ್ಲ, ಸಿಂಗಲ್ ಟೈಲ್ ಇರುತ್ತೆ. ಕಣ್ಕೊಳ್ಟಿ ನೋಡ್ಬೋದು ಸರ್, ಗುಂಡು ತಲೆ ಕಣ್ಕೊಳ್ಟಿಂದ ಸೂಪರ್ ಇರುತ್ತೆ ಸರ್. ಇದರಲ್ಲಿ ಪುತ್ಲಿ ವೈಬ್ರೇಷನ್ ಅಂತೂ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಇದು ದೊಡ್ಡ ಗಂಡು ಸರ್. ಇದು ಒಂದು 4 ವರ್ಷದ ಗಂಟು. ಇದೊಂದು 3,000 ರೂಪಾಯಿ ಆಗುತ್ತೆ ಸರ್. ಇದು 3,000 ಆಗುತ್ತೆ. ಬ್ರೀಡಿಂಗ್ ಅಂತೂ ತುಂಬ ಕ್ಲಾಸನ್ನು ಹಾಕಿದ್ವಿ ಸರ್. ಇವು ಏನಂದರೆ ಸೆಟ್ ಮಾಡ್ಕೋಬೇಕಷ್ಟೇ, ಕೆಳಗಡೆ ಕೈ ಸೆಟ್ ಮಾಡಿಕೊಂಡ್ರೆ ತುಂಬ ಈಸಿ ಇರುತ್ತೆ ಸರ್. ಈಗ ನೋಡಿದ್ರೆ ಒಂದು ಜಾಕ್ ಗಂಡು ಒಂದು ಹಾಕಿರ್ತೀನಿ ಸರ್. ಇದು ನೀಲಮ್ ಜಾಕಲ್ಲಿ ಅಕ್ಕಿ ಸರ್. ಇದು ಆಡಿರೋ ಅಕ್ಕಿನೇ. ಇದು ತಮಿಳ್ನಾಡಿಂದ ತಂದಿರ್ತಾರೆ. ಒಂದು 11 ಚಿಲ್ಲರೆ ಆಡಿರುತ್ತೆ. ಬಟ್ ಇಲ್ಲಿ ಬಂದು ಬಿಟ್ಟಿರ್ತಾರೆ. ಒಂದು 9 ಗಂಟೆ ಮೇಲೆ ಅಕ್ಕಿ ಹೋಗಿಲ್ಲ ಸರ್. 9 ಗಂಟೆ ಅಂತ ಅವ್ರ ಹತ್ರ ಸುಮಾರು ಅಕ್ಕಿಗಳಿದೆಯಂತೆ. ಇದರಲ್ಲಿ ಆಡಿದಕ್ಕೋಸ್ಕರ ತಂದಿರ್ತಾರೆ. ಇಲ್ಲಿ ಒಂದು 9 ಗಂಟೆ ಮೇಲೆ ಹೋಗ್ತಾ ಇಲ್ಲ. ಬಾಜಿ 3-4 ಬಂದುಬಿಟ್ಟಿದೆ. ಅಲ್ಲಿಗೂ ಇಲ್ಲಿಗೂ ಕ್ಲೈಮೇಟ್ಗೆ ಏನೋ ಒಂದು ತೊಂದರೆ ಆಗಿದೆ. ಅಕ್ಕಿ ಆಡೋಕ್ಕೆ ಹೋಗಿಲ್ಲ ಸರ್. ಇದು ಬ್ರೀಡ್ಗೆ ಅಂತ ಹೇಳಿ ಹಾಕ್ತಾ ಇರ್ತೀನಿ. ಒಳ್ಳೆ ಗಂಡು ಸರ್. ಇದು ಬರೀ 2 ದಸ್ತ ಗಂಟಿದು. ಲಾಲ್ ಕಟ್ ನೋಡ್ಬೋದು, ಮೀಡಿಯಮ್ ಇರುತ್ತೆ, ಅಷ್ಟೇನಿರಲ್ಲ, ಲೈಟಾಗಿರುತ್ತೆ. ಬಾಲ ಸ್ವಲ್ಪ ಅಗ್ಲ ಇರುತ್ತೆ. ಕಣ್ಕೊಳ್ಟಿ ನೋಡ್ಬೋದು ಸರ್, ಸೂಪರ್ ಕಣ್ಕೊಳ್ಟಿ ಸರ್. ಇದು ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಆಡಿರೋ ಅಕ್ಕಿ ಸರ್. ಇದು ಬ್ರೀಡಿಂಗ್ ಅಂತ ಹೇಳಿ ಅಕ್ಕಿ ಹಾಕ್ತಾ ಇರ್ತೀನಿ. ಟೆಂಪರು ತುಂಬ ಚೆನ್ನಾಗಿದೆ ಇದರಲ್ಲಿ. ಬ್ರೀಡಿಂಗ್ಗೆ ಅಂತ ಒಂದು 7 ಆಗುತ್ತೆ ಸರ್. ಇದು 7,000 ಆಗುತ್ತೆ. ಆಡಿರೋ ಅಕ್ಕಿ ಯಾಕೆ ನೋಡಿ ನೋಡಿ ತೊಗೊಂಡು ಬಂದಿದ್ದಾರೆ. ಇಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ಬ್ರೀಡ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಈಗ ನೋಡಿದ್ರೆ ಒಂದು ಮಕ್ಷಿ ಒಂದು ಗಂಡು ಹಾಕಿರ್ತೀನಿ ಸರ್. ಬಿಳೆ ಮಕ್ಷಿ ಗಂಡು ಸೂಪರಾಗಿರುತ್ತೆ ಸರ್. ಗಂಡಂತೂ ಒಳ್ಳೆ ಶೇಪ್ ಆಗಲಿ, ಅಕ್ಕಿ ಬೀಕ್ ಆಗಲಿ, ತಲೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸರ್ ನೋಡೋಣ. ಲಾಲ್ ಕಟ್ ಅಂತೂ ಸೂಪರ್ ಲಾಲ್ ಕಟ್ ಇರುತ್ತೆ ಸರ್. ಇದು ಬಿಟ್ಟಿರಲ್ಲ ಅಕ್ಕಿ. ಇದು ಲೈನೇಜ್ ಅಂತ ಹೊಡೆದಿಟ್ಟಿರೋ ಅಕ್ಕಿ. ಇದು ನೋಡ್ಬೋದಾ, ಶೇಪಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಶಾರ್ಟ್ ಬೀಕು, ಬಿಳೆ ಮೂತಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ ಇರುತ್ತೆ. ಕಣ್ಕೊಳ್ಟಿ ಅಂತ ನೋಡ್ಬೋದು. ಔಟರ್ ರಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನಿಮಗೆ ಪುತ್ಲಿಯಿಂದ ಆಚೆಗೆ. ಒಂದು 4,000 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಗಂಡು ಸರ್. ಬ್ರೀಡಿಂಗ್ ಅಂತೂ ತುಂಬ ಹೇಳಿ ಬಿಡ್ಬೋದು. ಇದರಲ್ಲಿ ಬ್ಯಾಕ್ಗ್ರೌಂಡು ಯಾವುದು ಇದೆಯೋ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲದ್ರೆ ಹೇಳಕ್ಕೆ ಹೋಗ್ಬಾರ್ದು. ಅದೇ ನೋಡೋಕ್ಕಂತೂ ಗ್ಲಾಸ್ ಅಂತ ಗಂಡು ಸರ್. ಇದು ಸರ್ ಈಗ ನೋಡಿದ್ರೆ ಆನೆಕಲ್ಲಲ್ಲಿ ಒಂದು ಹೆಣ್ಣೊಂದು ಹಾಕಿರ್ತೀನಿ ಸರ್. ಇದು ಆಡಿರೋ ಹೆಣ್ಣು ಸರ್. ಒಂದು 8 ಚಿಲ್ಲರೆ ಆಡಿರೋ ಹೆಣ್ಣಿದು. ನಮ್ಮ ಪ್ಯಾಲೇಸ್ ಗುಟ್ಟಿಲಿ ಹತ್ರ ಆಡಿರೋ ಹೆಣ್ಣಿದು. ತುಂಬ ಒಳ್ಳೆ ಹೆಣ್ಣು, ಮಸ್ತಿ ಗಿಸ್ತಿ ಏನಿಲ್ಲ. ಆದ್ರೂ ನಾನು ಬ್ರೀಡಿಂಗ್ ಅಂತ ಹೇಳಿ ಹಾಕ್ತಾ ಇರ್ತೀನಿ ಸರ್. ಬರೀ 2 ದಸ್ತ ಹೆಣ್ಣು ಸರ್. ಇದು ಬಾರ 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 ನೋಡ್ಬೋದು ಸರ್. ಒಳ್ಳೆ ಗರಿ, ಒಳ್ಳೆ ಲಾಲ್ ಕಟ್ಟು. ಆನೆಕಲ್ಗೆ ಕಂಪಲ್ಸರಿ ಲಾಲ್ ಕಟ್ಟು ಬಂದೇ ಬರುತ್ತೆ. ಫೂಟುಗಳಲ್ಲಿ ಮಾಡ್ದಾಗ ಬರೋಲ್ಲ. ತುಂಬ ಒಳ್ಳೆ ಹೆಣ್ಣು. ಕೊಂಡ್ಕೊಳ್ತೀನಿ ನೋಡೋಣ. ಇನ್ನು ಕಣ್ಣು ಸರಿಯಾಗಿ ತಿರುಗಿಲ್ಲ. ಇದು ಬ್ರೀಡಿಂಗ್ ಆದಮೇಲೆ ಕಣ್ಣು ಕ್ವಾಲಿಟಿ ಸೂಪರಾಗಿ ಬರುತ್ತೆ. ಒಳ್ಳೆ ವೈಬ್ರೇಷನ್ ತುಂಬ ಚೆನ್ನಾಗಿದೆ ಸರ್. ಒಂದು 4 ಆಗುತ್ತೆ ಸರ್. ಇದು ಬರೀ 2 ದಸ್ತ ಹೆಣ್ಣು ಬ್ರೀಡಿಂಗ್ಗೆ ಸರ್. ಇದು ಆಡಿರೋ ಅಂಥ ಹೆಣ್ಣು, ತುಂಬ ಒಳ್ಳೆ ಹೆಣ್ಣು ಸರ್. ಸರ್ ಈಗ ನೋಡಿದ್ರೆ ಒಂದು ದುಬಾಸ್ ಹೆಣ್ಣು ಹಾಕಿರ್ತೀನಿ. ನೋಡೋಕೆ ಥರ ಕಾಣ್ತಾ ಇರುತ್ತೆ. ಬಟ್ ದುಬಾಸಲ್ಲಿ ಹಾಕಿ ಸರ್. ಇದು ತುಂಬ ಒಳ್ಳೆ ಹೆಣ್ಣು, ಒಳ್ಳೆ ಬ್ಲೂ ಶೇಡ್ ಅಂಥದ್ದು. ಪಟ್ಟಾಗಳಿಗೆ 1 ಚುಕ್ಕೆ 2 ಚುಕ್ಕೆ ಬರುತ್ತೆ. ಟೋಟಲ್ ಥರನೇ ಇರುತ್ತೆ. ಬನ್ನಿ ಸರ್ ನೋಡೋಣ. ಫೋಟೋ ವಿಡಿಯೋ ನೋಡ್ತೀರಾ. ಇದರಲ್ಲಿ ಒಂದು ಫಾಲ್ಟ್ ಒಂದಿರುತ್ತೆ, ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೆ ಕತ್ಕಾಲೆ ಬಂದು ರೆಡಿ ಆಗಿರುತ್ತೆ. ಕಾಣಿಸಲ್ಲ ಇದು, ಕತ್ಕಾಲೆ ಬಂದು ರೆಡಿ ಆಗಿರುತ್ತೆ. ಬಟ್ ಬ್ರೀಡಿಂಗ್ ಅಂತ 100% ಗ್ಯಾರಂಟಿ ಇರುತ್ತೆ. ಗರಿಗಳು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಬ್ರೀಡಿಂಗ್ ಅಂತ. ಯಾಕಂದರೆ ಫ್ಲೈಯಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ಸೂಪರ್ ಬಾಲ ಕಂಡೀಷನ್ ಇರುತ್ತೆ ನೋಡಿ. ಕಸ್ಬಿಟ್ಟಿಲ್ಲಿ ಒಂದು ಕಾಣ್ತಾ ಇರುತ್ತೆ ನಿಮಗೆ. ಬಾಲದಲ್ಲಿ ಒಂದಿದೆ, ಉದುರಿಸ್ಕೊಂಡಿದೆ ಅನಿಸುತ್ತೆ. ಬಾಲದಲ್ಲಿ ಒಂದಿದೆ. ಬ್ಲೂ ಶೇಡ್ ಅಂತೂ ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ ಸರ್. ಇದು ಡೈರೆಕ್ಟಾಗಿ ನೋಡಬೇಕು. ಫೋಟೋ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬ್ರೀಡಿಂಗ್ ಅಂತೂ ತುಂಬ ಒಳ್ಳೆ ಹೆಣ್ಣು ಸರ್. ಇದು ಒಂದು 4,000 ಆಗುತ್ತೆ ಸರ್. ಇದು 4,000 ಆಗುತ್ತೆ. ಬರೋದೆಲ್ಲ ತಾರಾದೇ ಬರುತ್ತೆ. ಒಂದು ಸಣ್ಣ ಕಸ್ಬಿಟ್ ಬರುತ್ತೆ ಅಷ್ಟೇ. ಬಟ್ ಗಂಡು ತಾರಾನೇ ಸೆಟ್ ಮಾಡಿದ್ರೆ 100% ತಾರಾನೇ ಬರುತ್ತೆ ಸರ್ ಇದಕ್ಕೆ. ಸರ್ ನೋಡಿದ್ರೆ ಇವಾಗ ಒಂದು ಇದರಲ್ಲಿ ಕುಲ್ಮೆಯಲ್ಲಿ ಒಂದು ಗಂಡು ಹಾಕಿರ್ತೀನಿ ಸರ್. ತುಂಬ ಒಳ್ಳೆ ಲಾಲ್ ಕಟ್ಟು, ತುಂಬ ಒಳ್ಳೆ ಶೇಪು. ಬುರುಡೆನೂ ಅಷ್ಟೇ ದಪ್ಪು ಬುರುಡೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸರ್ ನೋಡೋಣ. ಗರಿಗಳ ಕಂಡೀಷನ್ ನೋಡೋಣ.
ತುಂಬ ಚೆನ್ನಾಗಿರುತ್ತೆ. ಲಾಲ್ ಕಟ್ ಅಂತೂ ಸೂಪರ್ ಲಾಲ್ ಕಟ್ಟು ಸರ್ ಇದು ಕುಲ್ಮೆಯಲ್ಲಿ ಓಕೆ. ತುಂಬ ಚೆನ್ನಾಗಿರುತ್ತೆ. ಬಲ ಕಂಡೀಷನ್ ನೋಡ್ಬೋದು, ಸಿಂಗಲ್ ಡೇಲ್ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡಿ ಸರ್, ಶುದ್ಧ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ದಪ್ಪು ಬುರುಡೆ, ಶಾರ್ಟ್ ಬೀಕು, ಬ್ರೀಡಿಂಗ್ ಅಂತೂ ಒಳ್ಳೆ ಅಕ್ಕಿ ಸರ್ ಇದು. ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ. ಓಕೆ. ಒಳ್ಳೆ ಶೇಪ್ ಸರ್. ಬೆಲೆ ಒಂದು 3,000 ಆಗುತ್ತೆ ಸರ್ ಇದು. ತುಂಬ ಒಳ್ಳೆ ಗಂಡು ಬ್ರೀಡ್ಗೆ. ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರುತ್ತೆ ಸರ್. ಲಾಲ್ ಕಟ್ಟು ಸೂಪರ್ ಲಾಲ್ ಕಟ್ ಇರುತ್ತೆ ಇದರಲ್ಲಿ. ಓಕೆ. ಬರ ತೋರಿಸಿ, ಆನೆಕಲ್ಲಲ್ಲಿ ಇನ್ನೊಂದು ದೊಡ್ಡ ಗಂಡು ಒಂದು ಹಾಕಿರ್ತೀನಿ ಸರ್. ಇದು ತುಂಬ ಓವರ್ ಸೈಜ್ ಇರಲ್ಲ, ಬಟ್ ಮೀಡಿಯಮ್ ಗಂಡಿದು ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಸರ್. ಇದು ಬಿಟ್ಟಿರೋ ಇಲ್ಲ, ಲೈನೇಜ್ಗೋಸ್ಕರ ಹಂಗೆ ಹೊಡೆದಿಟ್ಟಿರ್ತಾರೆ. ತುಂಬ ಒಳ್ಳೆ ಟಾಪ್ ಕ್ಲಾಸ್ ಅಂತ ಗಂಡು. ಬನ್ನಿ ಸರ್ ನೋಡೋಣ. ಗರಿಗಳ ಕಂಡೀಷನ್ ನೋಡ್ಬೋದು ಸರ್, ತುಂಬ ಒಳ್ಳೆ ಗರಿಗಳು. ಲಾಲ್ ಕಟ್ ಲೈಟ್ ಇರುತ್ತೆ, ಜಾಸ್ತಿ ಇರಲ್ಲ, ಲೈಟ್ ಇರುತ್ತೆ. ರೇಖೆಗಳು ಅಷ್ಟೇ ತುಂಬ ಒಳ್ಳೆ ರೇಖೆಗಳಿದೆ. ಅಕ್ಕಿ ಕುರ್ಜಾಗಿರೋದ್ರಿಂದ ರೇಖೆಗಳು ಕಾಣ್ತಾ ಇಲ್ಲ, ಬಟ್ ತುಂಬ ಒಳ್ಳೆ ರೇಖೆ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು ನೀವು, ಸೂಪರ್ ಬಾಲ ಕಂಡೀಷನ್ ಇರುತ್ತೆ. ಮತ್ತು ಶಾರ್ಟ್ ಬೀಕು, ಗುಂಡು ತಲೆ, ಒಳ್ಳೆ ಶೇಪ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕೈಯಲ್ಲಿ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ಸರ್. ಕೈಯಲ್ಲಿ ಕಣ್ಣಲ್ಲಿ ಏನಿದೆ ವೈಬ್ರೇಷನು ಕೈಯಲ್ಲಿ ಹಿಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಒಂದು 4,000 ಆಗುತ್ತೆ ಸರ್ ಇದು. ಬ್ರೀಡಿಂಗ್ ಅಂತ ಹೇಳಿ ಆಗ್ತಾ ಇರ್ತೀನಿ. ತುಂಬ ಒಳ್ಳೆ ಅಕ್ಕಿ, ಬ್ರೀಡ್ ಮಾಡಿ ಆರಾಮಾಗಿ ಬಿಟ್ಟು ತಿಳಿಸ್ಬೋದು ಸರ್. ಹೆಣ್ಣು ಸೆಟ್ ಆಯಿತು ಅಂದರೆ ತುಂಬ ಒಳ್ಳೆ ಲಾಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಓಕೆ ಸರ್. ನೋಡಿ, ಈಗ ಒಂದು ಸಬ್ಜಾ ರೇಕ್ದಾರ ಒಂದು ಹೆಣ್ಣು ಹಾಕಿರ್ತೀನಿ ಸರ್. ಪಾಪ ಸುಮಾರು ಜನ ಲಾಸ್ಟಲ್ಲಿ ರೇಕ್ದಾರಗಳು ಹಾಕಿದ್ನಲ್ವಾ ಸರ್, ಹೆಣ್ಣು ಅಂತ ಸುಮಾರು ಜನ ಫೋನ್ ಮಾಡಿದ್ರು. ಅದು ಎಷ್ಟು ಜನಕ್ಕೆ ಮತ್ತೆ ಫೋನ್ ಮಾಡಿ ವಾಪಸ್ ಕೊಡೋದು ಗೊತ್ತಾಗಿಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ. ಬನ್ನಿ ಸರ್ ನೋಡೋಣ. ಸಬ್ಜಾ ರೇಕ್ದಾರ ಹೆಣ್ಣು ಮಾಡ್ಕೋಬೋದು, ಬಟ್ ಪಟ್ಟಾಗಳಿಗೆ ರೇಕು ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆಗೆ ರೇಕ್ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಓವರ್ ಬಾಜಿ ಸರ್. ಹೆಣ್ಣಲ್ಲಿ ಬಾಜಿ ಜಾಸ್ತಿ ಇರುತ್ತೆ, ಬಾಜಿ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕಾಗತ್ತೆ ನೀವು. ಬಾಲ ಕಂಡೀಷನ್ ನೋಡ್ಬೋದು, ತುಂಬ ಒಳ್ಳೆ ಬಾಲ ಕಂಡೀಷನು. ಕ್ವಾಲಿಟಿ ನೋಡ್ಬೋದು ಸರ್, ಸೂಪರಾಗಿರುತ್ತೆ ಕ್ವಾಲಿಟಿ ಇದು. ಬ್ರೀಡಿಂಗ್ ಎಂದು ಎತ್ತಿದ ಕೈ ತುಂಬ ಚೆನ್ನಾಗಿರುತ್ತೆ. ಬಾಜಿ ಓವರ್ ಬಾಜಿ ಇರುತ್ತೆ ಸರ್. ಇದಕ್ಕೆ ಸರ್ ಬೆಲೆ ಆರಾಮಾಗಿ ಮಾಡ್ಕೊ. ಒಂದು 4,000 ಆಗುತ್ತೆ ಸರ್ ಇದು. ತುಂಬ ಒಳ್ಳೆ ಹೆಣ್ಣು ಸರ್. ಬ್ರೀಡಿಂಗ್ ಅಂತೂ ಕ್ವಾಲಿಟಿ ಆಗಲಿ ಬಾಡಿ ಕ್ವಾಲಿಟಿ ಆಗಲಿ ಸೂಪರಾಗಿರುತ್ತೆ. ಬಟ್ ಏನಂದರೆ ರೇಕು ಸ್ವಲ್ಪ ಕಡಿಮೆ ಇರುತ್ತೆ, ಪಟ್ಟಾಗ್ಲಿಗೆ ಒಳ್ಳೆ ರೇಕ್ ಬರುತ್ತೆ ಸರ್ ಇದು. ಸರ್ ನೋಡಿ, ಇನ್ನೊಂದು ಸಬ್ಜಾ ರೇಕ್ತಾರೆ ಹೆಣ್ಣು ಹಾಕಿರ್ತೀನಿ. ಇದರಲ್ಲಿ ಓವರ್ ಬಾಜಿ ಸರ್. ಇದರಲ್ಲಿನು ಮೀಡಿಯಮ್ ಇರುತ್ತೆ, ಅಕ್ಕಿ ತುಂಬ ಲೆಂತ್ ಇರಲ್ಲ, ಮೀಡಿಯಮ್ ಇರುತ್ತೆ. ಬಟ್ ಗಂಡುಗಳಿಗಂತೂ ಆರಾಮಾಗಿ ಮ್ಯಾಚ್ ಮಾಡ್ಕೋಬೋದು, ಹೇಳಿ ಬಿಡ್ಬೋದು ಸರ್. ಇದರಲ್ಲಿ ಬಾಜಿ ಓವರ್ ಬಾಜಿ. ಬನ್ನಿ ಸರ್ ನೋಡೋಣ. ರೆಕ್ಕೆ ಕಂಡೀಷನ್ ನೋಡ್ಬೋದು ನೀವು, ಲೈಟ್ ಲಾಲ್ ಕಟ್ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ ಇದು. ಲೈಟ್ ಅನಾರಿ ಶೇಡಲ್ಲಿರುತ್ತೆ. ಬೀಕ್ ಸ್ವಲ್ಪ ಉದ್ದ ಇರುತ್ತೆ ಸರ್ ಇದು. ವೈಬ್ರೇಷನ್ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ. ಇದು ಒಂದು 4 ಆಗುತ್ತೆ ಸರ್ ಇದು. ಕೂತ್ಕೊಳ್ಳಮ್ಮ. ಇದು ಒಂದು 4 ಆಗುತ್ತೆ ಸರ್. ಬ್ರೀಡಿಂಗ್ಗೆ ತುಂಬ ಒಳ್ಳೆ ಅಕ್ಕಿ ಇದು. ಆರಾಮಾಗಿ ಎತ್ಕೊಂಡು ಬ್ರೀಡ್ ಮಾಡ್ಕೋಬೋದು ಸರ್. ಸರ್ ಈಗ ನೋಡಿದ್ರೆ ಒಂದು ಗುಲ್ದಾರ ಒಂದು ಗಂಡು ಹಾಕಿರ್ತೀನಿ ಸರ್. ಟಾಪ್ ಕ್ಲಾಸ್ ಅಂತ ಗಂಡು ಸರ್. ಒಳ್ಳೆ ಲೈನೇಜ್ ಅಂತದ್ದು, ಒಳ್ಳೆ ಲೆಂತು ತುಂಬ ಚೆನ್ನಾಗಿರುತ್ತೆ. ಅಕ್ಕಿಯಲ್ಲಿ ಇನ್ನೊಂದು ಏನು ಅಂದರೆ ಬಾಜಿಗಳು ಓವರ್ ಇರುತ್ತೆ ಸರ್. ಸುಮಾರು ಜನ ಕೇಳ್ತಾಯಿದ್ರು ಸ್ವಲ್ಪ ಬಾಜಿಗಳು ಜಾಸ್ತಿ ಇರೋದು ಅಂತ. ಈಗ ಬಾಜಿ ಓವರ್ ಬಾಜಿ ಇರೋದು ಹಾಕಿರ್ತೀನಿ ನೋಡಿ ಸರ್, ನೋಡೋಣ. ಗುಲ್ದಾರಲ್ಲಿ ಯಾವತ್ತೂ ಲಾಲ್ ಕಟ್ಟು ಜಾಸ್ತಿ ಬರುತ್ತೆ, ಇದು ಸ್ವಲ್ಪ ಕಡಿಮೆ ಇದೆ. ಮೈ ಮೇಲಂತೂ ನೋಡ್ಬೋದು, ಒಳ್ಳೆ ಲಾಲ್ ಕಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ಸಿಂಗಲ್ ಟೈಲು. ಅಕ್ಕಿ ಸ್ವಲ್ಪ ಗಾಬರಿಲಿ ಓಪನ್ ಮಾಡ್ಕೊಂಡಿದೆ. ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಗೋಲ್ಡ್ ಶೇಡಲ್ಲಿ ಅನಾರಿ ಸರ್ ಇದು. ತುಂಬ ಒಳ್ಳೆ ಕ್ವಾಲಿಟಿ, ತುಂಬ ಚೆನ್ನಾಗಿರುತ್ತೆ. ಬ್ರೀಡಿಂಗ್ ಅಂತೂ 100% ಚೆನ್ನಾಗಿರುತ್ತೆ ಸರ್ ಇದು. ಬಾಜಿಗಳು ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕಷ್ಟೇ. ಇರೋ ಓಡಕ್ಕೆ ಬಿಡ. ಬೆಲೆ ಒಂದು 4,000 ಆಗುತ್ತೆ ಸರ್ ಇದು. 4,000 ಆಗುತ್ತೆ. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್. ಓವರ್ ಬಾಜಿ ಜಾಸ್ತಿ ಇದೆ, ಬಾಜಿ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು ಸರ್. ನೋಡಿ, ಈಗ ಸ್ಪೆಷಲ್ ಒಂದು ದುಬಾಸ್ ಒಂದು ಹಾಕಿರ್ತೀನಿ ಸರ್. ಇದು ಮೆಟ್ರೋ ಗೇಜಲ್ಲಿ ಅಕ್ಕಿ ಅಂತ ಹೇಳಿದ್ದಾರೆ, ಬಟ್ ಮೆಟ್ರೋ ಗೇಜಲ್ಲಿ ಇಲ್ಲ ಇದು. ಅಕ್ಕಿ ತುಂಬ ಶಾರ್ಟ್ ಇದೆ, ಬಟ್ ಆಡಿರೋ ಅಕ್ಕಿ ಇದು. ಒಂದು 9 ಚಿಲ್ಲರೆ ಆಡಿರೋ ಅಕ್ಕಿ ಸರ್ ಇದು. ಬರೀ ತಿರಾವಲ ಅಂತ ಹೇಳ್ಬೋದು ಸರ್ ಇದು. ತುಂಬ ಒಳ್ಳೆ ಶೇಪು, ತುಂಬ ಒಳ್ಳೆ ಅಕ್ಕಿ. ಅದೇ ಬಾಜಿ ಓವರ್ ಬಾಜಿ ಒಂದು 9 ಚಿಲ್ಲರೆ ಆಡಿರೋ ಅಂಥದ್ದು. ಬಾಜಿ ಕಂಟ್ರೋಲ್ ಮಾಡಿಕೊಂಡ್ರೆ ಅಕ್ಕಿ ಬಿಟ್ಕೋಬೋದು ಸರ್. ಈಗಲೂ ರೆಕ್ಕೆ ಸಮೇತ ಇಟ್ಟಿರ್ತೀನಿ. ಬಾಜಿ ಕಂಟ್ರೋಲ್ ಮಾಡಿದ್ರೆ 100% ಬಿಟ್ಕೋಬೋದು ಸರ್. ಬನ್ನಿ ಸರ್ ನೋಡೋಣ. ಗರಿಗಳು ಕಟ್ಟಿ ಇಟ್ಟಿರ್ತೀನಿ. ಅಕ್ಕಿ ಬಿಟ್ಟಿರೋ ಅಕ್ಕಿ 9 ಚಿಲ್ಲರೆ ಆಡಿರೋ ಅಂಥದ್ದು. ಬಿಟ್ಟು ತಿಳಿಸ್ಬೋದು ಸರ್ ಇದು. ಬಿಟ್ಟು ನಿಮ್ಗೆ ತಿಳಿಸ್ಬೋದು, ಆರಾಮಾಗಿ ತಿಳಿಸ್ಬೋದು. ಬ್ಲೂ ಶೇಡ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಸರ್ ಇದು. ಬಟ್ ಮೀಟ್ರ್ ಗೇಜಲ್ಲಿ ಬರುತ್ತೆ, ಬಟ್ ಮೀಟ್ರ್ ಗೇಜಲ್ಲಿ ಅಕ್ಕಿ ಸ್ವಲ್ಪ ಉದ್ದ ಬರುತ್ತೆ. ಇದು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಸ್ವಲ್ಪ ಡೌಟ್ ಇದೆ ಇದು. ನಮಗೆ ಡೌಟ್ ಇದೆ. ಅದೇ ಶೇಪ್ ಅಂತೂ ತುಂಬ ಒಳ್ಳೆ ಶೇಪ್ ಇದೆ ಸರ್. ಬಿಡ್ಬೋದು, ಅಕ್ಕಿ ಆರಾಮಾಗಿ ಬಿಟ್ಟು ತಿಳಿಸ್ಬೋದು ಸರ್. ಒಂದು 4,000 ಆಗುತ್ತೆ ಸರ್ ಇದು. 4,000 ಆಗುತ್ತೆ. ಈ ಕುರ್ಜಲ್ಲಿದೆ ಸರ್ ಇದು.
ಸರ್ ನೋಡಿ ಇದು ಆನೆಕಲ್ಲಲ್ಲಿ ಅಕ್ಕಿ, ಇದು ಆಡಿರೋ ಅಕ್ಕಿ ಸರ್. ಇದೂ ಆಡಿರೋ ಅಕ್ಕಿನೇ. ಸೀಲ್ಗೆ ಆಡಿದೆ. ಸನ್ನಿ ಏನೋ ತೊಂದರೆ ಆಯಿತು ಅಂದರೆ ಸ್ವಲ್ಪ ಮುಂದಕ್ಕೆ ಹೋಗಿ ಬಿದ್ದೋಗಿರುತ್ತೆ ಇದು. ಅವ್ರಿಗೆ ಎಷ್ಟೋ ಹೇಳಿದೆ, ಬಾಲ ಎಳ್ದೆ ಕೊಟ್ಬಿಟ್ರು, ಬೇಡ ಸರ್ ಸೇಲ್ಗೆ ಅಂತ ಹಾಕ್ಬಿಡಿ, ಬಟ್ ಬೇಡ ಅಂದ್ಬಿಟ್ಟು. ತುಂಬ ಒಳ್ಳೆ ಗಂಡು. ಬನ್ನಿ ಸರ್ ನೋಡೋಣ. ಒಳ್ಳೆ ಗರಿಗಳು, ಲೈಟ್ ಲಾಲ್ ಕಟ್ಟಿರುತ್ತೆ, ಸೂಪರ್ ಗರಿಗಳಿರುತ್ತೆ ಸರ್ ಇದು. ಓಕೆ. ಬಿಡ್ಬೋದು ಸರ್, ನನ್ನ ಅಂದಾಜು ಪ್ರಕಾರ ಅಕ್ಕಿ ಇವಾಗೂ ಬಿಡ್ಬೋದು ಸರ್ ಇದು ಆರಾಮಾಗಿ. ಏನಂದರೆ ಸ್ವಲ್ಪ ಡ್ಯೂಟಿ ಮಾಡಬೇಕು ಅಕ್ಕಿಗೆ, ಮಾಡಬೇಕು. 100% ಅಕ್ಕಿ ಆಡುತ್ತೆ. ಒಳ್ಳೆ ಲಾಂಗ್ ಟೈಮೇ ಇದೆ ಸರ್ ಇದು. ಸರ್ ಬೆಲೆ ಒಂದು 4 ಆಗುತ್ತೆ ಸರ್ ಇದನ್ನು. 4 ಆಗುತ್ತೆ. 100% ಬಿಡ್ಬೋದು ಸರ್, ಇದಕ್ಕೆ ಬಿಡ್ಬೋದು, ಬಿಟ್ಟು ತಿಳಿಸ್ಬೋದು ಸರ್ ನನಗೆ. ಓಕೆ ಫ್ರೆಂಡ್ಸ್ ನೋಡಿ, ಈಗ ನಾನು ಸಬ್ಜಾ ಒಂದು ಹಾಕಿರ್ತೀನಿ, ಕನಕಪುರದ ಅಕ್ಕಿ ಫ್ರೆಂಡ್ಸ್. ಇದು ತುಂಬ ಒಳ್ಳೆ ಗಂಡ್ಪಟ. ಇದು ಯಾರ್ದು ಅಂತ ಗೊತ್ತಿಲ್ಲ, ಒಳ್ಳೆ ಗಂಡ್ಪಟ. ಇದು ಯಾರ್ದು ಅಂತ ಗೊತ್ತಿಲ್ಲ, ಶಿಖರ ಏನೋ ಓಡಿಸ್ಕೊಂಡು ಬಂದು ಅವ್ರಿಗೆ ಸಿಕ್ಕಿದೆಯಂತೆ. ತುಂಬ ಒಳ್ಳೆ ಗಂಡು ಬಿಟ್ರಂತೆ. ಅವರೂ 4 ಚಿಲ್ಲರೆ ಆಡಿದೆ, 2 ದಸ್ತ ಆಗಿದೆ ಇವಾಗ. ತುಂಬ ಒಳ್ಳೆ ಪಟ. ಬಸ್ ಬನ್ನಿ ನೋಡೋಣ. ಬ್ರೀಡಿಂಗ್ ಅಂತೂ 100% ತುಂಬ ಚೆನ್ನಾಗಿರುತ್ತೆ. ಲಾಲ್ ಕಟ್ಟು, ಸೂಪರ್ ಲಾಲ್ ಕಟ್ಟು ಇರುತ್ತೆ ಇದರಲ್ಲಿ. ಓಕೆ. ಕೊಂಡ್ಕೊಂಡು ನೋಡೋಣ. ಕೊಂಡ್ಕೊಂಡು ಸೂಪರ್ ಆಗಿರುತ್ತೆ ಸರ್ ಇದರಲ್ಲಿ. ಬ್ರೀಡಿಂಗೇ ತುಂಬ ಚೆನ್ನಾಗಿರುತ್ತೆ ಸರ್ ಇದು. ಸರ್ ಬೆಲೆ ಬೆಲೆ ಒಂದು 2 ಆಗುತ್ತೆ ಸರ್ ಇದು. ತುಂಬ ಒಳ್ಳೆ ಗಂಡು, ಬಾಲ ಸ್ವಲ್ಪ ಅಗಲ ಇರುತ್ತೆ. ನೋಡಿಕೊಂಡು ಜೊತೆ ಮಾಡಿಕೊಂಡ್ರೆ 100% ಪಟ್ಟಾಗಲ್ ರಿಸಲ್ಟ್ ಇರುತ್ತೆ ಸರ್ ಇದು. ಫ್ರೆಂಡ್ಸ್ ಇನ್ನೊಂದು ತಿಳ್ಕೊಬೇಕಾಗಿರೋದು ಏನಂದರೆ, ಸುಮಾರು ಇರುತ್ತೆ, 4 ಅವರ್ 5 ಅವರ್ ಅಕ್ಕಿ ಅಂತಾರೆ. ತುಂಬ ಕಷ್ಟ ಇದೆ ಅದು ಬಿಡೋಕ್ಕೆ, ಡ್ಯೂಟಿ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಈಗ ನನಗೂ ನೋಡಿ ಅಕ್ಕಿ ಬಿಡಬೇಕು ಅಂತ ಆಸೆ ಏನಿಲ್ಲ, ಬಟ್ ಆದರೆ ಈ ಸರಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಫೋರ್ಸ್ ಮಾಡಿದ್ದಕ್ಕೆ ಒಂದು 6 ಅವರ್ ಅಕ್ಕಿ ಬಿಟ್ಟಿದ್ದೀನಿ. ಅದರಲ್ಲಿ 10 ನಿಮಿಷ ಕಮ್ಮಿ ಇದೆ. ಆ ಡ್ಯೂಟಿ ಮಾಡೋಷ್ಟೊತ್ತಿಗೆ ಸಾಕು ಆಗಿಬಿಡುತ್ತೆ. ಶೋಕಿ ಮಾಡೋದು ಬೇರೆ ಇರುತ್ತೆ, ಅಕ್ಕಿ ಬಿಡೋರು ಕಷ್ಟ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಆ ಡ್ಯೂಟಿ ಮಾಡೋದಂತೂ ಬೇರೆ ಥರ ಇರುತ್ತೆ. ಪ್ರತಿಯೊಂದಷ್ಟೇ ತಾಳ್ಮೆನ ಶೋಕದವ್ರಿಗೆ ತಾಳ್ಮೆ ಅನ್ನೋದು ಇರಬೇಕು. ಆ ಥರ ಪಡಕ್ಕೆ ಹೋಗ್ಬಾರ್ದು. ಯಾವುದೇ ಒಂದು ಜೊತೆ ಮಾಡಿದ್ರು ನಾನು ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಅಕ್ಕಿ ನೋಡಿ ದಸ್ತಕ್ಕೆ 8 ಬರುತ್ತೆ, ಒಂದು ಅಕ್ಕಿ 7 ಕಳ್ಳಿ 8 ಕಳ್ಳಿಗೆ ಬರುತ್ತೆ, ಒಂದೊಂದ್ಸರಿ 0 ಕಳ್ಳಿಲೇ 8ಗೆ ಬಂದುಬಿಡುತ್ತೆ. ಪ್ರತಿಯೊಂದು ಕಾಯ್ದು ಅಕ್ಕಿ ಬಿಡಬೇಕು. ಬಟ್ ಈ ವರ್ಷ ಎಲ್ಲರಿಗೂ ಒಳ್ಳೇದೇ ಆಗಲಿ, ಲಾಂಗ್ ಟೈಮ್ ಅಕ್ಕಿ ಬಿಟ್ಟೋರಿಗೂ ಒಳ್ಳೇದೇ ಆಗಲಿ. ಅಷ್ಟು ಕಷ್ಟಪಟ್ಟಿರ್ತಾರೆ, ಅಕ್ಕಿ ಆಡಿದ್ದೆಲ್ಲ ಅಷ್ಟು ಕಷ್ಟನೂ ಅವ್ರು ಮರ್ತಿರ್ತಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದೇ ಆಗಲಿ ಅಂತ ಕೇಳ್ಕೊತೀನಿ. ಒಳ್ಳೇದೇ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.